ನಮಸ್ಕಾರ ರೀ. ಇವತ್ತು ನಾವು ನಮ್ಮ ಊರೊಳಗಿರುವಂಥ ಏನು ಊರ ಮಸೀದಿ ಒಳಗದೀವಿ. ಯಾಕೆ ಅದೀವಿ ಅಂದ್ರೆ ಈಗ ಮೊಹರಂ ಹಬ್ಬ ಚಾಲೂ ಆಗೈತಿ. ಸ್ನೇಹಿತರೆ, ನಾವು ಇವತ್ತು ನಮ್ಮ ಊರಿನ ಒಳಗಿನ ಮಸೂತಿ ಅಂದರೆ ಊರಿನ ಮಸೂತಿ ಒಳಗೆ ಬಂದೀವಿ. ಇವತ್ತು ಮೊಹರಂ ಐತಿ. ಯಾಕೆ ಬಂದೀವಿ ಅಂದ್ರೆ ನಮ್ಮಲ್ಲಿ ಇಲ್ಲಿ ಇಬ್ಬರು ತಲೆಮಾರುಗಳಿಂದ 3 ತಲೆಮಾರದಿಂದ ಈ ಕರಬಲ ಮತ್ತು ರಿವಾಯತಿ ಪದಗಳು ಮತ್ತು ಹಲಗಿ ಮೇಳವನ್ನು ಕಾಯ್ಕೊಂಡು ಬಂದಾರ. ಅವ್ರನ್ನ ಸಂದರ್ಶನ ಮಾಡ್ಲಿಕ್ಕೆ ನಾವು ಇವತ್ತು ಮಸೂತಿ ಒಳಗೆ ಬಂದ್ವಿ. ಅಂದರೆ ಇಲ್ಲಿ ಅವರು ಕೆಲಸ ಮಾಡ್ಲತ್ತಾರ. ಅವರು ಹೆಂಗೆ ಮಾಡ್ಕೋತ ಬಂದಾರ ಏನು ಎಲ್ಲ ಹೇಳ್ತಾರೆ. ಬರ್ರಿ ನೋಡೋಣ. ನಮಸ್ಕಾರ ರೀ. ನಿಮ್ಮ ಹೆಸರು ಹೇಳ್ರಿ. ಅಪ್ಪ ಸಾಹೇಬ ಶ್ರೀಪತಿ ಹೊನವಾಡ ರೀ. ನೀವು ಈ ಕರ್ಬಲ್ ಹಾಡ ಮತ್ತು ರಿವಾಯತ್ ಪದ ಯಾವಾಗಿಂದ ಚಾಲು ಮಾಡಿದ್ರಿ? ಇದು ಈಗ 3ನೇ ತಿರಿ ಚಾಲು ಐತ್ರಿ ನಮ್ದು. ನಮ್ಮಪ್ಪ ಅವರು ಹಾಡ್ತಿದ್ರ ಅಂತ ಅದು ನಾವು ಹಾಡಿದೀವಿ. ಸದ್ಯ ನಮ್ಮ ಮಕ್ಕಳನ್ನ ಹಾಡಾಚಾವ ಈಗ. ಮತ್ತೆ ಈಗ ನಮ್ಮ ಮೊಮ್ಮಕ್ಕಳೇ ಹೆಜ್ಜೆ ಆಡ್ಲಾಚಾವ. ಹೆಜ್ಜೆ ಆಡ್ಲಾತ ಅವರು ಹೆಜ್ಜೆ ಆಡ್ಲಾತ್ತಾರ. ನೀವು ನಿಮ್ಮ ತಂದೆಯಿಂದ ಅವಾಗಿಂದ ಅವಾಗಿನ ಹಿಡಿದು ಮಾತು ಹಂಗ ಬಂದೇ ಐತೆ ಅದ. ಅದ್ರ ನಿಮ್ಮ ಮನೆ ತನಕ ಆ ಬುಕ್ಕನ್ ಅದಾವ್ರಿ ಅಷ್ಟೇ. ಎಷ್ಟು ಅದಾವ್ರಿ ಮಸ್ತ್ ಬುಕ್ಕಾರಿ ಒಂದು 4 ಬುಕ್ ಅದಾವ ನೋಡ್ರಿ. 4 ಬುಕ್ ಅಜ್ಜಾರ ಅಜ್ಜಾರು ಹಿಡಿದು ಬಂದಿದ್ದು ಅದಾವ್ರಿ. ಅವ್ರು ಏನು ಬರ್ದಿಟ್ಟಾರ? ಅವ್ರು ಬರ್ದಿಟ್ಟಾರು. ಹಳೆದಾಗ ಮತ್ತೆ ಹೊಸ ಬರ್ದು ಹಿಂಗೆ ಮಾಡ್ಕೋತಾನೆ ಬಂದೀವಿ ನಾವು. ಈಗ ಹಂಗೆ ನಡ್ಸ್ಕೊತ ಹೊಂಟೀವ್ರಿ. ನೀವು ಎಷ್ಟು ವರ್ಷಕ್ಕೆ ಚಾಲು ಮಾಡಿದ್ರಿ ಹಾಡು ಹಾಡ್ಲಕ್ಕ? ನಾವು ಹಾಡು ಒಂದು 60 ವರ್ಷಕ್ಕೆ ಚಾಲು ಮಾಡಿದ್ವಲ್ರಿ. ಈ ನಮ್ಮ ಕಾಕನ ಮಗ ಇವನು ಹಾಡ್ತಿದ್ದ, ಜ್ಯೋತಿ ಬಾನೂರಿ. ಅವನು ಹಾಡ್ತಿದ್ರಿ. ಅವ ಹಾಡ್ತಿದ್ದ, ನಾವು ಹೆಜ್ಜೆ ಆಡ್ತಿದ್ದೆವು ಆ ಟೈಮ್ದಾಗ. ಮತ್ತು ಅವ ತುಷ್ಟು ದಿನ ಮತ್ತು ಅವನು ಹಾಡ್ತಿದ್ದ ಅಂತ ನಾವು ಹಾಡ್ಲಾಕ ಹಚ್ಚಿದ್ದೆವು. ಅಂದ್ರೆ ನಮ್ಮೂರಾಗ ನೀವು ಆಡುವತ್ನಾಗ ಅಂದ್ರೆ ಈಗ ನಿಮ್ಗೆ ಈಗ 70 ವರ್ಷ ಎಷ್ಟು ಆಯ್ತು ಈಗ? ಈಗ 76 ರೀ. ಅಂದ್ರೆ 15 ವರ್ಷಕ್ಕೆ ನೀವು ಚಾಲು ಮಾಡಿದ್ರಿ? 15 ವರ್ಷಕ್ಕೆ ಚಾಲು ಮಾಡಿವ್ರಿ. ಅಲ್ಲಿಂದ ಒಟ್ಟು ಅಂದ್ರೆ ಅಜ್ಮಾಸ್ 60 ವರ್ಷ ಆಯ್ತು ನೀವು? 60 ವರ್ಷ ಆಯ್ತು ನೋಡ್ರಿ. ಎಷ್ಟು ಹಾಡು ಅದಾವ್ರಿ ನಿಮ್ಮಂತಲ್ಲಿ ಈಗ? ನಮ್ಮಲ್ಲಿ ಹಾಡೋದು ಭಾಳ ಅದಾವ್ರಿ. ಒಂದು 100 ಗಟ್ಲೆ ಮ್ಯಾಲ ಅದಾವ್ರಿ ಅವು. ಅಂದ್ರೆ ಮುತ್ಯನ ಕಾಲದಿಂದ ಹಂಗ ಬಂದಾವ್ರಿ ಅವು. ಹಂಗ ಬರ್ಕೋತ ಹಂಗ ತರೋದ ಮತ್ತೆ ಮಾಡೋದ. ಮತ್ತೆ ಎಲ್ಲರೂ ಹೋಗಿ ಹಾಡ ತಂದಿದ್ದು ಐತನ್ರಿ? ಅವ್ರು ಹಿರಿಯರು ತಂದಾರ. ಅವರು ಎಲ್ಲಿ ದೂರಿನ ತಂದಾರ ಅವ್ರು. ಅವ್ರು ಹಿರಿಯರ್ ಅಂತಂದ್ರೆ ಅವ್ರು ಗೋಳೆ ಮಾಡಿ ಇಟ್ಟಿದ್ವ. ನಾವು ಹಂಗೆ ಅವ್ರು ಮಾಡಿ ಇಟ್ಟಿದ್ವ, ಅವ್ರು ನೋಡ್ಸ್ಕೊತ ಅಟ್ಟ ಮಾಡ್ಲಾತೀವಿ. ಇಟ್ಟ ಮಾಡ್ಲಾತೀವ್ರಿ. ಆಮೇಲೆ ಅವಾಗ ನೀವು ಅಂದ್ರೆ ಈಗ 15 ವರ್ಷ ನೀವು ಇದ್ದಾಗ 15 ವರ್ಷನೇ ಇದ್ದಾಗ ಅವಾಗ ಎಷ್ಟು ಮ್ಯಾಳ ಇದ್ರಿ ನಮ್ಮೂರಾಗ? ನಮ್ಮ ತೆಳಗಡೆ ಓಣ್ಯಾಗ ಮಠದ ಓಣ್ಯಾಗ ಒಂದು ಮ್ಯಾಳ ಐತಿ. ನಮ್ಮಲ್ಲಿ ಒಂದು ಮ್ಯಾಳ 2 ಮ್ಯಾಳ ಇದ್ದೀವಿ ರೀ ಅವಾಗ. 2 ಮ್ಯಾಳ. ಅವರು ನಾತು ಬಾನಪಾಡ ಹಾಡ್ತಿದ್ರಿ. ನಾವು ಸವಾಲ್ ಜವಾಬ್ ಪದ ನಾವು ಹಾಡ್ತಿದ್ವಿ. ಅವ್ರ ಹೆಸರು ಇಟ್ಟಿದ್ರಿ. ಅವರು ನಾತು ಬಾನ ಪದಗಳ್ರಿ. ನಾತು ಬಾ ಅಂದ್ರೆ ಏನ್ರಿ? ಅವ ಗುರು ರೀ. ಗುರು ಅವ್ರು ಅದನ್ನ ಹಾಡ್ತಿದ್ರು. ನಮ್ಮಲ್ಲಿ ಸವಾಲ್ ಜವಾಬ್ ಮತ್ತೆ ರಾಮಾಯಣ 27 ಎತ್ತಿದ್ರಿ. ಅವ ನಮ್ಮ ಗುರು. ನಮ್ಮ ಮುಚ್ಚಾಗೊಳಗೆ ಹೇಳ್ತಾನೆ 27 ರಾಮಣ್ಣ 27 ಅವ ಗುರು. ಹಂಗೆ ಎಲ್ಲರಿಗೆ ಕಲಿಸೋದು ಸುಮಾಂದ್ರಿ. ರೀ ಜಾತ್ರೆಯಾಗ ಅದು ಸೋಂಕು ಹಾಕ್ತಿದ್ರು ನೋಡ್ರಿ. ನೀವು ನೋಡಿಲ್ಲ ಅವ್ರು. ಅವರು ಅದನ್ನ ಮಾಡ್ಕೋತ ಆದ್ರು. ಈಗ ನಾವು ನಮ್ಮ ಕಾಕಾಗಳು ಮಾಡಿದ್ರೆ ನಮ್ಮ ಕಾಕನ ಮಕ್ಕಳು ಮಾಡಿದ್ರೆ ಅಂತ ನಾವು ಹಂಗೆ ಮಾಡ್ಕೋತ ಬಂದೀವ್ರಿ. ಅಂತ ಈಗ ನಮ್ಮ ಮಕ್ಕಳು ಮಾಡಿ ಹಚ್ಚಾವ ಅಂತ ಮುಂದೆ ಅಂತ ನಮ್ಮ ಮಕ್ಕಳು ಈಗ ಮೊಮ್ಮಕ್ಕಳು ಹಂಗೆ ಕಲ್ಸಲಾಕತ್ತಿದ್ವು. ನೀವು ಹಲಿಗೆನೂ ಬಾರಿಸ್ತೀರಿ? ಹಲಿಗೆನೂ ಬಾರಿಸ್ತೀವ್ರಿ. ಅಂದ್ರೆ ಯಾವಾಗ ಕಲ್ತ್ರಿ? ಯಾವಾಗ? ಇವಾಗ ಮೊದಲು ನಮ್ಮ ಕಾಕ ಬಾರಿಸ್ತಿದ್ರಿ ಹಲಿಗೆ. ನಮ್ಮ ಕಾಕನಿಂದ ನಮ್ಮ ಮಾವ ಬಾರಿಸಲಾಚ. ನಮ್ಮ ಲಕ್ಷ್ಮ ಮಾವನ ಇದ್ರಿ, ಅವ್ನು ಮಾಡಾಚ. ಅವನ ಜೋಡಿ ಅಂತ ನಮ್ಮ ತಮ್ಮ ಜ್ಯೋತಿ ಬಾರವ ಇದ್ದ, ಅವನು ಬಾರಿಸ್ಲಾಕ. ಅವನು ಬಾರಿಸ ಅವ್ನು ನೋಡಿ ಅವ್ನು ಕೂಡ ನಾವು ಕಲಿ ಹಾಕ್ತೀವಿ. ಅಂದ್ರೆ ಎಲ್ಲರ ಹಲಿಗೆ ಬಾರಿಸ್ಲಾಕ ಹೋಗಿರ್ಬೇಕಲ್ರಿ? ಏನು ಜಾತ್ರೆಗೆ ಅಷ್ಟ? ಜಾತ್ರೆ ಗಟ್ಟ ಬರ್ತಿದ್ರಿ. ನಮ್ಮ ಶಿವನ ಜಾತ್ರೆ ಗಟ್ಟ ಅಲಾಪ್ ಗಟ್ಟ ಬರ್ಸ್ತೀವ್ರಿ. ಮತ್ತೆ ಎಲ್ಲಿ ಹೋಗಲ್ಲ? ಎಲ್ಲಿ ಹೋಗಲ್ರಿ ನಾವು. ಇಲ್ಲ, ಇದು ನಮ್ಮೂರ ಒಂದು ಅಲಾಪ್ ಮಾಡೋದು ಚಟ್ಟಿ ಜಾತ್ರೆಯಾಗೂ ಒಂದು ಅಷ್ಟ ಮಾಡ್ತೀವ್ರಿ ನಾವು. ಅಂದ್ರೆ ಈಗ ಒಂದ್ ಕಡೆ ಹೋಗಿದ್ರಿ, ಮತ್ತೆ ಎಲ್ಲರೂ ಹೋಗ್ತಿರ್ಬೇಕಲ್ರಿ? ಈ ಚಿಕ್ಕೋಟಿ ಜಾತ್ರೆ ಒಂದು ಹೋಗ್ತಿದ್ವಿ ನೋಡ್ರಿ. ಬಿಳ್ಳಾರ್ದ ಚಿಕ್ಕೋಟಿಗೆ. ಚಿಕ್ಕೋಟಿ ಜಾತ್ರೆ ಮಾಡ್ತಿದ್ದೀವ್ರಿ. ಅಲ್ಲಿ ಚಿಕ್ಕೋಟಿ ಅಲ್ಲಿ ಜೋಲಾಪುರ ಮ್ಯಾಲ ಬರ್ತೈತ್ರಿ ಬಿಜಾಪುರದವ್ರು. ಅವ್ರು ಕೂಡ ಹಾಡಿದೆವು. ಈಗ ಬಿಜಾಪುರದವ್ರು ಯಾರು ಬರ? ಈಗ ಕಮ್ಮಿ ಆಗೈತ್ರಿ. ಮತ್ತು ಗೋಟದವರು ಬರ್ತಿದ್ರಿ. ಅವರು ಮಾಸ್ತರ್ ಶಾಣೆ ಇದ್ರು. ಅವ್ರು ಕೂಡ ಹಾಡಿವು. ಆದ್ರೆ ಅವಾಗಿಂತ ತುಮಕೂಳು ಪಂಕುಳು ಏನು ಇದ್ದಿದ್ದಿಲ್ರಿ ಅವಾಗ. ಅಂದ್ರೆ ಈಗಾರು ಸವಾಲು ಯಾರು ಹಾಕೋರಿದ್ರೆ ಬೇಕಾದಂಗೆ ಹಾಡ್ಲಕ್ಕೆ ಬರ್ಬೋದ್ರಿ? ಸವಾಲು ಹಾಕ್ತಾರಲ್ರಿ. ಈಗ ನಮ್ಮ ಸವಾಲು ಅಂದ್ರೆ ಈಗ ನಮ್ಗೆ ಇದೇ ಗಂಜಿ ತಳಗಡೆ ಅವರು ಮಾಡೋದವಣಿ ಅವ್ರು ಹಾಡಿದ್ರೆ ನಮ್ಮಲ್ಲಿ ಸವಾಲು ಜವಾಬ್ ಸಿಗ್ತಾವ್ರಿ.
ಅಂದ್ರೆ ಸ್ವಲ್ಪ ಹೇಳ್ರಲ್ಲ ಹೆಂಗೆ ಸವಾಲು ಹಾಕೋದು ಹೆಂಗೆ ನೀವು ಬಿಡಿಸ್ತೀರಿ ಅಂದ್ರೆ ರೀ ಅವರು ನಬಿ ಸಾಹೇಬ್ರ ಮೇಲೆ ಅವ್ರು ಹಾಡ್ತಾರೆ. ನಬಿ ಸಾಹೇಬ ಯಾವಾಗ ಎದ್ದಾನು ಅಂತ ಅವ್ರ ಗೊತ್ತ ಇಲ್ಲ ಅವ್ರು ಹಾಡ್ತಾರೆ. ಅದ್ರ ಉತ್ತರ ನಮ್ಮಲ್ಲಿ ಐತ್ರಿ. ಇಂಥ ಟೈಮ್ಗೆ ನಬಿ ಸಾಹೇಬ್ರು ಎದ್ರು ಹಿಂಗೆ ಮಾಡಿದ್ರು ಅಂತ ಹೇಳಿ ಸವಾಲ ಇದಾವ್ರಿ ನಮ್ಮಲ್ಲಿ. ಅವ್ರಿಗೆ ನಮಗೇನ ಕುಸ್ತಿ ಆಕತ್ರಿ. ಮತ್ತೆ ಅಂದ್ರೆ ಹಾಡಿನಾಗ ಕುಸ್ತೀರಿ? ಹಾಡಿನಾಗ ರೀ ಅವ್ರು ನಾವು ಹಾಡೋಣ, ಅವ್ರಿಗೆ ಅವ್ರು ನಮ್ಗೆ ಹಾಡ್ತಾರೆ, ಅವ್ರ ಥರ ನಾವು ಹಾಡ್ತೀವಿ. ನಮ್ಮ ಉತ್ತರ ಅವ್ರ ಹಿಂದೆ ತಿಳಿಯೋದವ್ರಿ, ಅವ್ರ ಹಿಂದೆ ತಿಳಿಯೋದವ್ರಿ. ಅವರು ನಾವು ಹಾಡ್ತೀವಿ, ಅವ್ರು ನಮ್ಮ ಗಡಿ ಅಂದ್ರೆ ಅದ ಎಡ್ಮೇಳಿಗೆ ಹಾಕತ್ತೀವಿ. ಹಾಂ ಮತ್ತೆ ನಡ್ಬರ್ಕ ಈ ಕೆಲವೊಂದು ಮೇಳ ಎದ್ದೂರಿ ಈಗ ಅವು ಮ್ಯಾಲಿಗೆ ನಮ್ಮ ಮ್ಯಾಲಿಗೆ ಆಗಂಗಿಲ್ರಿ. ಇಲ್ಲೇ ನಮ್ಮೂರಾಗ ಮ್ಯಾಳಿಗೆ ಆಗಂಗಿಲ್ರಿ. ಅದು ನಮಗೆ ಮಠದೋಣಿ ಮ್ಯಾಳಿಗೆ ನಮಗನ ಕುಸ್ತಿ ಆಕತ್ತಿರ ಅದು. ಹಾಂ ಅಂದ್ರೆ ಅವರು ನಮಗೆ ಅವ್ರ ಹಾಡ ನಾವು ಹಾಡಂಗಿಲ್ರಿ. ನಮ್ಮ ಹಾಡಂಗ ಅವ್ರು ಹಾಡಂಗಿಲ್ಲ. ಇನ್ನೂ ಆದ್ರೂ ರೀ ಅವ್ರ ಹಾಡ ಅವ್ರ ಹಾಡ್ತಾರ, ನಮ್ಮ ಹಾಡ ನಾವು ಹಾಡ್ತೀವಿ. ಈ ಉಳ್ಕಿ ಮ್ಯಾಳದಾವಂತ ಅವತ್ರನು ಹಾಡತ್ತಾರ, ಅವತ್ರನು ಹಾಡತ್ತಾರ. ಗಜ ನಾವು ಮಾಡಂಗಿಲ್ರಿ. ನಮ್ಮ ಮ್ಯಾಳ್ಯಾಗ ಅವ್ರು ಅನ್ನಂಗಿಲ್ರಿ, ಮತ್ತು ನಮ್ಮ ಅವ್ರು ಅನ್ನಂಗಿಲ್ರಿ. ಅವ್ರ ಪದಗಳು ನಮ್ಮ ಪದ ಅವ್ರು ಅನ್ನಂಗಿಲ್ಲ, ನಮ್ಮ ಅವ್ರು ನಾವು ಅನ್ನಂಗಿಲ್ಲ. ಇಷ್ಟ ಇಲ್ಲಿ ತಾನ ಬಂದೈತ್ರಿ. ಮತ್ತೆ ಹಂಗೆ ಇನ್ನು ಮುಂದೆ ಅವರು ಈಗ ನಮ್ಮ ಮೇಳ್ಯಾಗ ಅವ್ರ ಪದ ಅವ್ರ ಹತ್ತಾರ, ಅವ್ರ ಪದ ಅವ್ರ ಹತ್ತಾರ. ಮತ್ತೆ ಯಾರಿಗೇನು ಮಾಡಂಗೈತ್ರಿ ನಡೀದ ಅದ. ಈಗ ನಾವು ಮತ್ತೆ ಅವರು ಅಂದಿಲ್ರಿ, ಅವರು ನಮ್ಮ ಪದ ಅನ್ನಂಗಿಲ್ರಿ, ನಾವು ಅವರು ಅನ್ನಂಗಿಲ್ಲ. ಈಗ ಎಷ್ಟು ನಿಮ್ಮ ಮಕ್ಕಳು ಇದನ್ನ ಹಾಡ್ಲಾತ್ತಾರ್ರಿ? ಈಗ ನಮ್ಮ ಮನ್ಯಾಗ ಒಂದು 4 ಮಂದಿ ಹಾಡ್ಲಾತ್ತೀವ್ರಿ. ಯಾರ್ಯಾರು ರೀ? ಈಗ ನಮ್ಮ ಜ್ಯೋತಿ ಮನ್ ಮಗ ಒಬ್ಬದಾನ್ರಿ. ಮತ್ತೆ ಇಲ್ಲಿ ನನ್ನ ಮಕ್ಕಳು ಒಂದು 4 ಮಂದಿ ಅದಾರ ರೀ. ಅವರು 4 ಮಂದಿ. ನಮ್ಮ ಜ್ಯೋತಿ ಮನ್ ಮಗ ಒಬ್ಬ ಅವನು ಹಾಡ್ತಾನ್ರಿ. ಮತ್ತೆ ನಾವು ಹಾಡ್ತೀವ್ರಿ. ಇವ್ರ ಬೆನ್ ಹಿಂದೆ ಇರ್ತೀವ್ರಿ ನಾವು ಹಾಡ್ಕೋತ. ನಿಮ್ಮ ಜೋಡಿ ಇದ್ದವ್ರು ಈಗ ನಮ್ಮ ಜೋಡಿ ಇದ್ದವ್ರೆಲ್ಲ ಹಾದ್ರಲ್ರಿ, ತೀರ್ಕೊಂಡ್ರಿ. ಅವರೆಲ್ಲ ಕೇಸಪ್ಪ ಬಿದ್ರಿ, ಸಿದ್ದಪ್ಪ ಇದ್ದ, ಅವ್ರೆಲ್ಲ ತೀರ್ಕೊಂಡ್ರಿ. ಈಗ ನನ್ನ ಮ್ಯಾಳಿಗೆ ನಾನು ಕೂಡ ಹಾಡವ್ರಿ, ಎಲ್ಲಾರು ತೀರ್ಕೊಂಡ್ರಿ. ಈಗ ನಾವು ಒಬ್ರ ಉಳಿದಿವು. ಅವ್ರು ನಮ್ಮ ಹುಡುಗರು ನಮ್ಮ ಬೆಸಾದ್ ಮಾಡಿ ನಾನು ಮ್ಯಾಳೆ ಕಲ್ತ್ ಹೋಗ್ಯಾರ ಅವ್ರು. ನಾನು ಕೂಡ ಹಾಡ್ಯಾರ ಕಲ್ತ್ ಅವರು ಒಂದು ಮ್ಯಾಳ ಮಾಡ್ಯಾರ. ಅವ್ರು ಯಾಕೆ ಮಾಡೋರ್ತಿ ನಾವು ಅದೇನು ಇದು ಮಾಡಂಗಿಲ್ರಿ ನಾವು. ಹಿಂಗೈತ್ರಿ. ಮತ್ತೆ ಇವನು ನಮ್ಮ ಹುಡುಗ, ನೀವು ನಮ್ಮ ಕಾಕನ ಮಗ ಜ್ಯೋತಿ ಬಾರಿ, ಇವನು ಕಲ್ಪರ್ ಹಾಡ್ಯಾನ ಬಾಡ್ರಿ. ಹಾಂ ಮತ್ತೆ ಅವನ ಮಗನೂ ಹಾಡ್ತಾನೆ. ಹಿಂಗೈತ್ರಿ. ಅದು ಒಳ್ಳೇದಾತ್ರಿ. ಆಮೇಲೆ ಈಗ ನಾವು ದತ್ತು ಪನೋಡ ಅಂತೇಳಿ ಇವರ ಚಿರಂಜೀವಿ. ನೀವು ಈಗ ಎಷ್ಟು ವರ್ಷದಿಂದ ನೀವು ಮಾಡ್ಕೊತ ಬಂದ್ರಿ? ನಾವೊಂದು 25 ವರ್ಷ ಆತ್ರಿ. 25 ವರ್ಷದಿಂದ. ಹಾಂ ರೀ. ನಾವು ಅಪ್ಪಗಳು ಹಾಡಾಗ ನಾವು ಹೆಜ್ಜೆ ಆಡ್ತಿದ್ದೀವಿ ರೀ. ಬರೀ ಹೆಜ್ಜೆ ಆಟ? ಹಾಂ ಹೆಜ್ಜೆ ಆಟ ಆಡ್ತೀವಿ ರೀ. ಹಾಡ್ತಿದ್ದಿಲ್ಲ ರೀ ಅವಾಗ. ಗಾಲಿ ಮ್ಯಾಲಿನ ಹೆಜ್ರಿ, ಕಲ್ಲು ಹಿಡಿದ್ರಿ, ಕಲ್ಲಿಟ್ಟು ಒಂದು ಗಾಲಿ ಹಿಡಿದ್ರಿ, ಗಾಲಿ ಮೇಲೆ ಜಿಗದ್ ಕಿಸಿಂದ್ರೆ ಹಾಂ ಮಾಡ್ತಿದ್ರಿ. ಎವಳ ಹಾಕ್ತಿದ್ರಿ, ಜತಿಗೆ ಹಾಕ್ತಿದ್ದೀವಿ. ಮತ್ತೀಗ ಹಾಡ್ಲತ್ತೀರಿ. ಈಗ ನಮ್ಮ ಅಪ್ಪಗಳು ಮ್ಯಾಲ ಬೇರೆಗೆ ತೀರ್ಕೊಂಡಾರಿ ಒಂದು 3 ಮಂದಿ ರೀ. ನಾನು ಅದನ್ನು ಮುಳುಗಡೆ ಮಾಡಬಾರ್ದು ಅಂತ ಹೇಳಿ ನಾವು ಚಾಲ್ತಿ ಮಾಡೀವ್ರಿ ಅದನ್ನು. ಈಗ ಎಷ್ಟು ಹುಡುಗರು ಅದಾವ ನಿಮ್ಮ ಇದ್ರೊಳಗೆ? ಈಗ ನಮ್ಮ ಮಕ್ಕಳು ಹಿಡ್ಕೊಂಡು ಒಂದು 12 ಮಂದಿ ಇದೀವ್ರಿ. 12 ಮಂದಿ ರೀ. ಹಾಡಾರ ಏನತ್ರಿ 4-5 ಮಂದಿ ಇದೀವ್ರಿ. ಮುಂದೆ ಯಾರು ಹಾಡ್ತಾರೆ, ಹಿಂದೆ ಯಾರು ಹಾಡ್ತಾರೆ? ಹಿಂದೆ ನಮ್ಮ ಅಪ್ಪಾರು ನಮ್ಮ ಅಣ್ಣಾರು ಹಾಡ್ತಾರೆ ರೀ. ಮುಂದೆ ನಮ್ಮ ಕಾಕನ ಮಗ ಒಬ್ಬ, ನಮ್ಮ ತಮ್ಮ ಒಬ್ಬ, ನಮ್ಮ ಅಣ್ಣಾರೊಬ್ಬ, ನಾವು ಹಿಂದೆ ಹಾಡ್ತೀವಿ ರೀ. ಇದು ಹೋದ ವರ್ಷದಿಂದ ಚಾಲು ಮಾಡ್ರಿ ಮೇಳ ರೀ? ಇಲ್ಲ, ವರ್ಷ ಐತೆ ನಮ್ದು. 20 ವರ್ಷ ಐತ್ರಿ ನಮ್ದು. ಹಂಗ ಐತೆ ರೀ. ಸಣ್ಣ ಹುಡುಗರು ಮೇಳ? ಸಣ್ಣ ಹುಡುಗರ್ದು ಹೋದ ವರ್ಷದಿಂದ ರೀ. ಹಾಂ ಹೋದ ವರ್ಷದಿಂದ 2 ವರ್ಷ ಆಯ್ತು ನೋಡ್ರಿ. ಆಯ್ತು ರೀ. ಈಗ ಮತ್ತೆ ಇನ್ನೊಬ್ರು ಅದಾರ ನಮ್ಮ ಶ್ರೀಪತಿ ಅಂತೇಳಿ. ನೀವು ಎಷ್ಟು ವರ್ಷದಿಂದ ಹಾಡ್ತೀರಿ? ನಾನು 20 ವರ್ಷದಿಂದ ಹಾಡ್ತಾ ಇದ್ದೀನಿ. ಆಮೇಲೆ ನಾವು ತಲೆಯಾಂತರ ಬಂದೈತಿ ಅಂತ ಹೇಳಿ ಕಿಸಿಂದ ಇದು ಮ್ಯಾಳ ನಡ್ಸ್ಕೊಂಡು ಹೋಗ್ಬೇಕಾಗೈತಿ. ಆದ ಕಾರಣ ಎಲ್ಲ ನಾವು ಅಣ್ಣ ತಮ್ಮರು ಕೂಡಿ ನಾವು ಇದು ಶಿವಶಕ್ತಿ ರಿವಾಯಿತ ಸಂಘನು ಇದನ್ನು ಬೆಳೆಸ್ಕೊತ ಹೋಗ್ಬೇಕಾಗೈತೆ ಅಂತ ಹೇಳಿ ಕಿಸಿಂದ ಹೇಳ್ತೇವೆ. ಹೆಸರು ಈ ವರ್ಷ ಇಲ್ಲ, ನಮ್ದು ತಳ ಹಿಡ್ದ ನಮ್ದು ಶಿವಶಕ್ತಿ ರಿವಾಯಿತ ಸಂಘ ಐತಿ. ನಮ್ದು ತಳ ಹಿಡ್ದದ ಐತಿ. ನಮ್ಮ ಮಾಸ್ತರ್ ಆದ್ರೂ ಶಿವಶಕ್ತಿ ರಿವಾಯಿತ ಸಂಘ ಅಂತ ಹೇಳಿ ನಮ್ದು ಒಂದು ಇದನ್ನ ಐತಿ. ಅದರಿಂದ ಅದು ಉಳಿಸ್ಕೊಂಡು ಹೋಗೋದರಿಂದ ನಾವೆಲ್ಲ ಮನ್ಯಾನ ಮಂದಿ ತಾಂಬ್ರು ನಾವು ಎಲ್ಲ ಗೊಳೆ ಆಗಿ ಕಿಸಿಂದ ಇದನ್ನೊಂದು ನಡ್ಸ್ಕೊಂಡು ಹೋಗ್ಬೇಕಂತೇಳಿ ನಡ್ಸ್ಕೊಂಡು ಹೊಂಟಿವಿ. ಒಳ್ಳೇದಾಗಲ್ರಿ. ಅಂದ್ರೆ ಈಗ 3 ತಲೆ ಅಂದ್ರೆ ನಾವು ಲೆಕ್ಕ ಹಾಕಿದ್ರೆ 300 ವರ್ಷ ಆಲಕ್ಕೆ ಬತ್ರಿ. ಈಗ ಅಲ್ಲಿಂದ ಇವು 2 ತಲೆ ಅಂದ್ರೆ ಇವರು ತಂದೆಯವರು, ಅವ್ರ ತಂದೆಯವರ ತಂದೆ ಅಂದ್ರೆ ಅಜ್ಜ. ಅಲ್ಲಿಂದ ಅವ್ರ ಸಾಹಿತಿಗಳನ್ನ ಅವಾಗ ನಮ್ಮ ಕಾಕಾಗಳು ಹಾಡ್ತಿದ್ರು. ಅವರ ಕಾಕಾಗಳು ಇವರೆಲ್ಲ ಜ್ಯೋತಿಬಾ ಸಾವಂತ ಇವರ ಈಗ ಅವರು ಎಲ್ಲ ಹಾಡ್ಕೊತ ಬಂದ. ಈಗ ನಮ್ಮ ದತ್ತು ಇರ್ಬೋದು, ಮತ್ತು ಶ್ರೀಪತಿ ಇರ್ಬೋದು, ಇವರೆಲ್ಲ ಹಾಡ್ಕೊತ ಈಗ ಚಾಲೂ ಮಾಡ್ಕೊತ ಬಂದಾರ. ಕನಿಷ್ಠ ಅಂದ್ರೆ ಸುಮಾರು 300ಕ್ಕಿಂತ ಹಾಡು ಅವ್ರ ಸಂಗ್ರಹ ಅದಾವ. ಇದು ಸರ್ಕಾರ ಗುರುತಿಸ್ಲಿ, ಅವ್ರ ಸಾಹಿತ್ಯಕ್ಕೆ ಏನಾದರೂ ಒಂದಿಷ್ಟು ಸಹಾಯ ಸಹಕಾರ ಕೊಡಲಿ, ಅವ್ರನ್ನ ಗುರುತಿಸಿ ಸನ್ಮಾನ ಮಾಡಲಿ ಅಂತೇಳಿ ನಾವು ಉದ್ದೇಶ ಐತಿ. ಯಾಕಂದ್ರೆ ಇದು ಕರ್ಬಲ್ ಹಾಡ ಮುಳುಗ್ಲಕತ್ತಾವ, ಗೊತ್ತಿಲ್ಲ. ಇನ್ನು ಮುಂದೆ
ಮುಂದಿನ ಪೀಳಿಗೆ ಕೆಲವೊಂದು ಮಂದಿಗೆ ಗೊತ್ತಿಲ್ಲ. ಈಗಿನ ಯುವಕರಿಗೆ ಗೊತ್ತಾಗಲಿ ಅಥವಾ ಸರ್ಕಾರವು ಇದನ್ನು ಗುರುತಿಸ್ಲಿ, ಅವ್ರಿಗೂ ಕೂಡ ಒಂದಿಷ್ಟು ಈ ಸಾಹಿತ್ಯ ಉಳಿಬೇಕು. ಹೌದಿಲ್ರಿ, ಈಗ ನಾವು ಇದು ಉಳಿಬೇಕಲ್ರಿ. ಹಿಂಗಾಗಿ ಅದಕ್ಕೆ ನೀವು ಏನೋ ಪ್ರೋತ್ಸಾಹ ಮಾಡಿದ್ರೆ ಅವ್ರಿಗೆ ಖುಷಿ ಆಗತ್ತೆ. ಯಾಕಂದ್ರೆ ತಲೆಮಾರದಿಂದ ಮಾಡ್ಕೊತ ಬಂದಾರ. ಇಡೀ ಮನಿತನ ಪೂರ್ತಿ ಎಲ್ಲ ಸಾವಂತ ಮನಿತನ ಅಂತ ನಾವು ಅಂತೀವಿ. ಅಪ್ಪ ಸಾಬ್ ಹೊನವಾಡ ಅಂದ್ರೆ ಗಿರ್ನಿ ಅಪ್ಪಶ್ ಕಾಕ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಹಂಗೆ ಅವ್ರ ಹೆಸರು ಮಾಡ್ಯಾರ. ಹಲಿಗೆ ವಾದನ ಇರ್ಬೋದು, ರಿವಾಯತ್ ಪದ ಇರ್ಬೋದು, ಜಾತ್ರೆ ಒಳಗೆ ಅವರ ಸೇವೆ ಭಾಳ ಇಷ್ಟ ಐತಿ. ಅವ್ರ ಮನಿತನದವ್ರು ಎಲ್ಲ ಮಾಡ್ಕೊತ ಬಂದಾರ. ಅವರು ಹೆಜ್ಜೆ ಆಡ ಹೆಂಗೆ ಆಡ್ತಾರೆ ಮತ್ತು ಹೆಂಗೆ ಹಾಡ್ತಾರೆ, ಮಕ್ಕಳನ್ನ ಹೆಂಗೆ ತಯಾರು ಮಾಡ್ಯಾರ, ಎಲ್ಲ ಹೆಜ್ಜೆ ಆಡಿದಾಗ ನೀವು ನಾಳೆ ಹಿಡ್ದ ನಿಮ್ಗೆ ವಿಡಿಯೋಗಳು ಬರ್ತಾವೆ. ಅವ್ರ ಮೇಲೆ ಹೆಂಗೈತಿ ಶ್ರೀ ಶಿವಶಕ್ತಿ ರಿವಾಯಿತ ಸಂಘದ ಹಾಡುಗಳು ಮತ್ತು ಹೆಜ್ಜೆ ಕುಣಿತ ಹೆಂಗೆ ಜತ್ತಿಗೆ ಒತ್ತಿಗೆಲ್ಲ ಏನೇನು ಇದು ಮಾಡ್ತಾರೆ, ಹೆಂಗೆ ಹೆಣಿಕೆ ಹಾಕ್ತಾರೆ, ಹೆಂಗೆ ಕುಣಿತಾರೆ ಎಲ್ಲ ತೋರಿಸ್ತೀವಿ ರೀ. ವಿಡಿಯೋನ ನೋಡ್ಕೊತ ಹೋಗ್ರಿ. ನಿಡೋನಿ ಮೊಹರಮ್ಮ ಇನ್ನಷ್ಟು ನಮ್ಮ ರಾಜ್ಯದಂತ ಹೋಗಲಿ ಅಂತೇಳಿ ನಮ್ಮ ಆಸೆ ಐತ್ರಿ.